ನೀನು ರೈತನ ಮಗ, ಎಲ್ಲ ರೈತನ ಮಕ್ಕಳೇ. ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಎಲ್ಲ ರೈತನ ಮಕ್ಕಳು. ಕಾಂಗ್ರೆಸ್ ಇರ್ತಕ್ಕಂಥವರು ಕಾರ್ಪೊರೇಟ್ ಸಂಸ್ಕೃತಿ. ಬಂಧುಗಳೇ, ಈ ಹೋರಾಟ ಇದು ಇಲ್ಲಿ ನಿಲ್ಲಲ್ಲ. ಈ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಬೆಳೆಯುವಂತ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕಂತ ಹೇಳಿ ಇವತ್ತು ದಾವಣಗೆರೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಪಾಲ್ಗೊಂಡಿದ್ದಾರೆ. ಬಂಧುಗಳೇ, ಕಳೆದ ವಾರ ಮಂಗಳವಾರ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ 2 ತಾಲೂಕುಗಳು 5 ಹೋಬಳಿ ಬಂದ್ ಮಾಡಿಸಿದ್ರೆ ನಮ್ಮ ಮುಖಂಡರು ಬಹಳ ಜನ ಬಂದವರು ಕಾರ್ಯಕರ್ತರಿಗೆ. ಬಂಧುಗಳೇ, ಹೊನ್ನಾಳಿಯಲ್ಲಿ ಹಚ್ಚಿದಂತ ಕಿಚ್ಚು ಇಡೀ ರಾಜ್ಯಕ್ಕೆ ಹರಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಭೆ ಕರೆದರು. ಕಳೆದ ಶುಕ್ರವಾರ ನಾಮಕಾವಸ್ಥೆ ಸಭೆ ಕರೆದ್ರು, ಅಧಿಕಾರಿಗಳು ಸಭೆ ಮಾಡಿದ್ರು, 2-3 ಸಚಿವರು ಇದ್ರು ಅಷ್ಟೇ. ಆದ್ರೆ ಸಿದ್ದರಾಮಯ್ಯ ಏನು ಹೇಳಿದ್ರು, 70 ಲಕ್ಷ ಮೆಟ್ರಿಕ್ ಟನ್ ಕೇಂದ್ರ ಸರ್ಕಾರ ಆಮದು ಮಾಡಿಕೊಂಡಿದ್ದೆ. ಹಸಿ ಸುಳ್ಳು ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರಾದ್ರಿದ್ರೆ ಅದು ಈ ಹಿಂದೆ ವೀರಪ್ಪ ಇಲ್ಲವರು, ಈಗ ಸಿದ್ದರಾಮಯ್ಯನವರು ಸರದಿ. ಬಂಧುಗಳೇ, ಈಗಾಗಲೇ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಯಾವುದೇ ರೈತರ ವಿದೇಶದಿಂದ ಮೆಕ್ಕೆಜೋಳ ಆಮದು ಮಾಡಿಕೊಂಡಿಲ್ಲ ಅಂತ ಹೇಳಿದ್ರು. ಸಂಜೆ ಮೈಸೂರಿನಲ್ಲಿ ಹೇಳಿದ್ರು, ನಾವು ಖರೀದಿ ಮಾಡ್ತೀವಿ. ಎಷ್ಟು ಸಮಯ ರಾಜ್ಯದಲ್ಲಿ 60ರಿಂದ 70 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಕೇವಲ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹಸಿ ಸುಳ್ಳು ಹೇಳಿದ್ರೆ ನಾವಿದನ್ನು ಒಪ್ಪಲ್ಲ. ರೈತರು ಬೆಳೆದಂತ ಮೆಕ್ಕೆಜೋಳ ಮತ್ತು ಭತ್ತ ಸಂಪೂರ್ಣ ಖರೀದಿ ಮಾಡಬೇಕಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಎಚ್ಚರಿಕೆಯನ್ನು ಕೊಡೋಕೆ ನಾವು ಸೇರಿದ್ವಿ. ಬಂಧುಗಳು, ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಏನ್ರಿ ಮುಖ್ಯಮಂತ್ರಿಗಳೇ, ಮಾತುಗಳಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರುತ್ತೀರಿ, ಬೆರಳು ಬೆಟ್ಟು ಮಾಡಿ ತೋರಿಸ್ತಿಲ್ಲ. ರಾಜ್ಯದ ಜನ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕಾಯ್ತು? ವಿಸರ್ಜನೆ ಮಾಡಿ ಹೋಗಿ ಚುನಾವಣೆಗೆ. ನಾಚಿ ಆಗಲ್ಲ ನಿಮಗೆ? ಕುರ್ಚಿಗಾಗಿ ಕಚ್ಚಾಟ. ರೈತರ ಬೀದಿ ಮಲಗಿದ್ದಾರೆ. ಸನ್ಮಾನ್ಯ ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬವನ್ನ ಕಬ್ಬು ಬೆಳೆಗಾರರ ಮಧ್ಯೆ ಆಚರಿಸಿಕೊಂಡ್ರು. ಇದು ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಕಾರ್ಯಕರ್ತರ ಒಂದು ಶಕ್ತಿ. ಬಂಧುಗಳೇ, ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು. ಯಡಿಯೂರಪ್ಪನವರು ಕೇಂದ್ರ ಸರ್ಕಾರ ಕಡೆ, UPA ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸಿದ್ರ ಏನ್ ಮಾಡಿದ್ರು? ರಾಜ್ಯದ ಆವರ್ತ ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ರೈತರು ಬೆಳೆಯುವಂತ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಲ್ಲ. ನಿಮಗೆ ಯಾಕ್ರಿ ದಾಡಿರಿ? ಇಲ್ಲ. ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆಯಾ? ಕಳಕಳಿ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಾವ್ ಹೇಳ್ತಾ ಇದೀವಿ, ಕೇಂದ್ರ ಸರ್ಕಾರ ಕಡೆ ಭೇಟಿ ಮಾಡಿ ತೋರ್ಸೋದು ಬೇಡ. ರಾಜ್ಯ ಸರ್ಕಾರ ಬೊಕ್ಕಸ ಆವರ್ತ ನಿಧಿಯ ಹಣವನ್ನು ಖರ್ಚು ಬಿಡುಗಡೆ ಮಾಡಿ ಸಂಪೂರ್ಣ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಕಾಂಗ್ರೆಸ್ ರೈತ ವಿರೋಧಿ ಸರ್ಕಾರ, ಅಗತ್ಯ ವೆಚ್ಚಗಳ ಬೆಲೆ ಏರಿಕೆ ಸರ್ಕಾರ. ಈ ಸರ್ಕಾರಕ್ಕೆ ಚಾಟಿ ಬೀಸೋಸ್ಕರ ಹೋರಾಟವನ್ನು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ವಿ. ಬಂಧುಗಳೇ, ಮುಂದಿನ ವಿಚಾರ ಅನೇಕ ವಿಚಾರ ರಾಜ್ಯದ ಅಧ್ಯಕ್ಷರು ಮಾತಾಡ್ತಾರೆ, CT ರವಿ ಅವರು ಮಾತಾಡ್ತಾರೆ. ಬಂಧುಗಳೇ, ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನರೇಂದ್ರ ಮೋದಿ ಅವರು PM ಕಿಸಾನ್ ಸಮ್ಮಾನ್ ಯೋಜನೆಗೆ 6,000 ರೂಪಾಯಿ ಕೊಟ್ಟರು. ಹೆಚ್ಚುವರಿಯಾಗಿ ಯಡಿಯೂರಪ್ಪನವರು 4,000 ಕೊಟ್ಟರು. ಇದು ರೈತ ನಾಯಕರ ತಾಕತ್ತು. ನಿಮ್ಗೇನ್ರಿ ದಾಳಿ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ವಾ? ಕುರ್ಚಿಗೋಸ್ಕರ ಆ ಡೆಲ್ಲಿ ಹೈಕಮಾಂಡ್ ಶಕ್ತಿನೇ ಇಲ್ಲ. ನರಗಳು ಇಮ್ಮಡಿಯಲ್ಲಿ ಇಮ್ಮಡಿಲಿ ಇವ್ರಿಗೆ. ಇವ್ರು ಎಲ್ಲ ಲೋ ಕಮಾಂಡ್ಗೆ ಹೋಗಿ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಹೇಳಿ ಕಚ್ಚಾಡ್ತದಿಲ್ಲ. ರೈತರ ಪರವಾಗಿ ಬರಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಬಂಧುಗಳೇ, ವಿದ್ಯಾನಿಧಿ ಬೊಮ್ಮಾಯಿ ಅವ್ರು ಕೊಟ್ರು, ನೀವ್ಯಾಕ್ರಿ ಬಂದ್ ಮಾಡಿದ್ರಿ? ಯಡಿಯೂರಪ್ಪನವ್ರು ಕೊಟ್ಟು 4,000 ಬಂದ್ ಮಾಡಿರಿ, ವಿದ್ಯಾನಿಧಿ ಬಂದ್ ಮಾಡಿರಿ. ನೋಡಿ, ಈಗಾಗಲೇ ಫಸಲ್ ಬಿಮಾ ಯೋಜನೆಯಲ್ಲಿ ಒಬ್ಬೊಬ್ಬ ರೈತನ ಖಾತೆಗೆ 4 ಲಕ್ಷ 5 ಲಕ್ಷ ಹಣ ಬರ್ತಾ ಇದೆ. ನರೇಂದ್ರ ಮೋದಿ ಕೇಂದ್ರ ಸರ್ಕಾರ
ಇವತ್ತು ಫಸಲ್ ಬಿಮಾ ಯೋಜನೆಗೆ 4-5 ಲಕ್ಷ ಹಣ ಬರ್ತದೆ. ನೀವು ಕೊಟ್ಟದ್ದು ಎಷ್ಟು ಸಮಯ? ಇಲ್ಲ ಗೃಹಲಕ್ಷ್ಮಿ, ಆಟುಕುಂಟು, ಲೆಕ್ಕಕ್ಕಿಲ್ಲ, ಗೃಹ ಜ್ಯೋತಿ ಎಲ್ಲ ಸುಳ್ಳು. ಹಾಲಿಗೆ ಪ್ರೋತ್ಸಾಹ ಇಟ್ಟಲ್ಲ. ಇವತ್ತು ಸರ್ಕಾರದ ವೈಫಲ್ಯ ಸಂಪೂರ್ಣವಾಗಿ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಚಾಟಿ ಬೀಸ್ಗೋಸ್ಕರ ಹೋರಾಟವನ್ನ ನಾವು ಮಾಡಿದೀವಿ. ಹಣ ಮುಂದಕ್ಕೆ ಬರೆಯ ಕೆಲವರು ಬಸವರಾಜ್ ಮುಂದಕ್ಕೆ ಬರೆಯಲ್ಲ, ಬಸವರಾಜ್ ಬನ್ನಿ ಮುಂದಕ್ಕೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಜನಸಾಮಾನ್ಯ ವಿರೋಧಿ ಸರ್ಕಾರ. ನಾವ್ ಹೇಳ್ತಿದೀವಿ, ಸಿದ್ದರಾಮಯ್ಯನವರೇ ನೀವು ಕೇಂದ್ರ ಸರ್ಕಾರ ಕಡೆ ಭೇಟಿ ಮಾಡಿ ತೋರಿಸೋದು ಬೇಡ. ನಿನಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ಯಾರು ಮುಖ್ಯಮಂತ್ರಿ ಆಗ್ತೀರಿ, ಯಾರು ಒಳಗೆ ಹೋಗ್ತೀರಿ ನಿಮ್ಮ ವೈಯಕ್ತಿಕ ವಿಚಾರ. ಆದ್ರೆ ನಾವ್ ಹೇಳ್ತಿದೀವಿ, ನಮ್ಮ ರೈತರಿಗೆ ಬೆಳೆಯುವಂತಹ ಭತ್ತ, ಮೆಕ್ಕೆಜೋಳ ಸಂಪೂರ್ಣವಾಗಿ ಖರೀದಿ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರ ಪತ್ರ ಬರೆಯೋದು ಬೇಡ, ಕಪಟ ನಾಟಕ ಬೇಡ. ಇಂದು ಇವತ್ತು ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ನಿರ್ಧಾರವನ್ನು ಮಾಡ್ತಾರೆ. ಕಳೆದ ವಾರ ಹೊನ್ನಾಳಿಯಲ್ಲಿ ಪ್ರತಿಭಟನೆ, ಹತಾಶ ಮನೋಭಾವದಿಂದ ಅಲ್ಲಿಯ ಶಾಸಕರು, ಕಾಂಗ್ರೆಸ್ಸಿನ ಜಿಲ್ಲಾ ಗುಂಡಾಧ್ಯಕ್ಷ ಅವತ್ತು ಹೇಳಿ, ನಾವು ನಿಮಗೆ ತಾಕತ್ತಿದ್ರೆ, ಗಂಡಸ್ತನ ಇದ್ರೆ ಅಭಿವೃದ್ಧಿ ಮಾಡಿ ತೋರಿಸ್ರಪ್ಪ. ನಮ್ಮ ಪಾಲಕ್ಷೇಪದ ಮೇಲೆ, ಕುರುಬ ಸಮಾಜದ ಮುಖಂಡ ಮೇಲೆ ಹಲ್ಲೆ ಮಾಡಿದ್ರು. ಅದು ಅವನು ಲೋಕೇಶಿ. ಅವತ್ತು ನಾವು ಟಿಫನ್ ಮಾಡಕ್ ಹೋಗಿದ್ವಿ ಎಲ್ಲ ಕಾರ್ಯಕರ್ತರು. ಹೌದನ ನಾಗರಾಜ? ಮೋಸದಲ್ಲಿ ನೋಡಿದ ಬಂದು ಸವಾಲ್ ಹಾಕಿದೆ, ನೀನು ತಾಕತ್ತಿದ್ರೆ ಕಾಂಗ್ರೆಸ್ ಶಾಸಕ ಜಿಲ್ಲಾಧ್ಯಕ್ಷ, ನೀನು ತಾಕತ್ತಿದ್ರೆ ನನ್ನ ಮನೆ ನುಗ್ಗೋ ಬಂದು ಹೇಳು, ನೋಡ್ಕೊಂತೀವಿ ಅಂತ ಅವತ್ತು ಹೇಳಿದೆ. ಪೊಲೀಸ್ ಠಾಣೆ ಮುಚ್ಚಿ ಹಾಕಿದ್ವಿ. ಲೋಕೇಶ್, ಈ ಪೊಲೀಸ್ ಕೆಲವರು ನಾನು ಹೇಳ್ತಿದ್ರಿ ಕಾಂಗ್ರೆಸ್ ಏಜೆಂಟ್ ಅಂತೆ. ಅವತ್ತು ಪಾಲಕ್ಷೇಪ ಹೊಡೆಯುವಾಗ ಅಲ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು, ನಾಚಿಕೆ. ಅವತ್ತು ಪೊಲೀಸ್ ಠಾಣೆ ಮುಚ್ಚಿ ಹಾಕಿದ್ವಿ. ನಾವು ಬೀಳಿಲ್ಲ, ಮನೆಗೆ ಹೋಗಲ್ಲ ಅಂತ ಹೇಳಿದ್ವಿ. ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ವಾಪಸ್ ಹೋಗಂಬಾರ್ದು ಅಂತ ಕರೆದಿದ್ರು. ನಾವು ಕೇಸ್ ಕೊಟ್ವಿ. ಆದ್ರೆ ಯಾವ್ದೋ ಕೇರಳಕ್ಕೆ ಕೇಸು, ಅವತ್ತು ಕೊಟ್ಟಿರ್ತಕ್ಕಂಥ ಕೇಸು ಅದು ಇನ್ನೂ ಪೂರ್ಣ ವಾಪಸ್ ಹೊಡೆದಿಲ್ಲ, ಇನ್ನೂ ಜೀವಂತವಾಗಿದೆ. ನಾವ್ ಹೇಳ್ತಿದ್ವಿ, ರೈತರ ಬೆಳೆದ ಬೆತ್ತ, ಮೆಕ್ಕೆಜೋಳ ಖರೀದಿ ಮಾಡಬೇಕು, ಅಭಿವೃದ್ಧಿ ಮಾಡಿ ನಿಮ್ಮ ಗಂಡಸ್ತರ ತೋರಿಸಿ ಅಂತ ಸವಾಲ್ ಹಾಕಿ ಇವತ್ತು ನಾವು ದಾವಣಗೆರೆ ಜಿಲ್ಲೆ ಮುಖಂಡರು ತೀರ್ಮಾನ ಮಾಡಿದೀವಿ. ನಿನ್ನೆ ದಿವಸ ಈ ಸರ್ಕಾರ ನಾಳೆ ನಾಡ್ದ ಸಂಪೂರ್ಣವಾಗಿ ಭತ್ತ, ಮೆಕ್ಕೆಜೋಳ ಖರೀದಿ ಮಾಡದೇ ಇದ್ರೆ ಕೇಂದ್ರ ಸರ್ಕಾರ ಏನು ಮೆಕ್ಕೆಜೋಳಕ್ಕೆ 2400 ರೂಪಾಯಿ ಘೋಷಣೆ ಮಾಡಿದೆ, ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಸಿದ್ದರಾಮಯ್ಯನವರೇ ಹೆಚ್ಚುವರಿಯಾಗಿ 600 ರೂಪಾಯಿ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ 3000 ರೂಪಾಯಿಗೆ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತ ಹೇಳಿ ಈ ಪ್ರತಿಭಟನಾ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಾಡ್ತೀವಿ. ಭತ್ತ 2400 ರೂಪಾಯಿ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. 1000 ರೂಪಾಯಿ ಭತ್ತಿಗೆ ಹೆಚ್ಚುವರಿ ಕೊಡಬೇಕು. ಮೆಕ್ಕೆಜೋಳ 1500-600 ರೂಪಾಯಿ ಕೇಳಲಿಲ್ಲ. ರೈತರು ಕಂಗಾಲಾಗಿದ್ರೆ ಕಣ್ಣಲ್ಲಿ ನೀರು ಬರ್ತಲ್ಲ, ರಕ್ತ ಬರ್ತದೆ. ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡಕ್ಕೂ ಭತ್ತಕ್ಕೆ 1000 ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ನಿಗದಿ ಮಾಡಿ ಭತ್ತವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿ ನಾವು ನಿನ್ನೆ ರಾತ್ರಿ ಇಂದು ಮುಖಂಡಗಳು ನಿರ್ಣಯ ಮಾಡಿದ್ವಿ. ತಕ್ಷಣ ಹಣವನ್ನು ಬಿಡುಗಡೆ ಮಾಡಬೇಕು, ಅಧಿಕೃತ ಆದೇಶ ಪತ್ರ ಬರಬೇಕು. ಇಲ್ಲದೆ ಇದ್ರೆ 2ನೇ ತಾರೀಕು ಅಥವಾ 3ನೇ ತಾರೀಕಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನೀವೆಲ್ಲ ಹೋರಾಟದಲ್ಲಿ ಪಾಲ್ಗೊಳ್ತೀರಾ? ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬಹುದಾ? ನಮ್ಮ ರಾಜ್ಯದ ಅಧ್ಯಕ್ಷ ಅನುಮತಿಯನ್ನು ಪಡೆದು ನಮ್ಮ ಜಿಲ್ಲಾ ಮುಖಂಡರುಗಳು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದೀವಿ. ಮತ್ತು ರಾಜ್ಯದ ಅಧ್ಯಕ್ಷರು ಸುವರ್ಣಸೌಧ ಮುತ್ತಿ ಹಾಕೋದಕ್ಕೆ ಕರೆ ಕೊಟ್ರೆ ಎಷ್ಟು ಜನ ಬರ್ತೀರಪ್ಪ? ಅಧ್ಯಕ್ಷ ದಿನಾಂಕ ಘೋಷಣೆ ಮಾಡ್ತಾರೆ. ಮುಂದಿನ ಹೋರಾಟ ಮಂಡಲದಲ್ಲಿ, ನಮ್ಮ ಹೊನ್ನಾಳಿ ಮಂಡಲದಲ್ಲಿ ನ್ಯಾಮತಿ ತಾಲೂಕು ಆಗಿದೆ. ಉಳಿದಂತ ಮಂಡಲಗಳಲ್ಲಿ ಹೋರಾಟ ಮಾಡ್ತಾರೆ. ಜಿಲ್ಲೆಗಳು ಬಿಡಲೆ ಅಣ್ಣೆ ನವದಿವಿಲೆ ಬಿಡ ಲೇ ರಾಜ್ಯ ಬಿಡ ಅದಿನ ಬಿಡ ಇರ್ಲಿ. ನಾ ಬಿಡಿಸಿದ್ವಿ ತಾನೆ, ಬಿಡಿಸಿದ್ವಲ್ಲ ಬಿಡ, ನಾವು ಅದೀವಿ, ಜೀವಂತ ಹೋಗದೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ವಿಜಯ್ ಆಯ್ತು ಬಿಡು ಸಾಕು.
ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳು ವಂದಿಸಿ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, JP ನಡ್ಡಾ ಅವರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, ರೈತ ಯುವ ನಾಯಕ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರಿಗೆ ಈ ಸಭೆಯನ್ನು ಕುರಿತು ರಾಷ್ಟ್ರೀಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ CK ರವಿ ಅವರು ಮಾತಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.